ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ, 13ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಅಲ್ಲ ಸ್ವಾಮಿ, ನಮ್ಗೆ ಯಾಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಿ, ಏನು ವಿಷಯ ಅಂತ ಹೇಳಿ ಕೇಳಿದರೆ, ಮಾರ್ಚ್ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದಿರುವಂಥದ್ದು. ಇಲ್ಲಿಯವರೆಗೆ ಶನಿಗ್ರಹ ಕುಂಭರಾಶಿಯಲ್ಲಿ ಸ್ಥಿತವಾಗಿತ್ತು, ಅದೀಗ ಮೀನರಾಶಿಗೆ ಪ್ರವೇಶವನ್ನು ಮಾಡಿರುವಂಥದ್ದು. ನಿಮಗೆ 7.5 ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಅದಕ್ಕೋಸ್ಕರ ಹೇಳಿರುವಂಥದ್ದು ಶುಭಾಶಯಗಳು ಅಂತ. ಇಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಬೇಕು. ಈ ಶನಿಗ್ರಹದ ಬದಲಾವಣೆಯಿಂದ ಒಟ್ಟು 12 ರಾಶಿಯಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂತಹ ರಾಶಿ ಅಂತ ಹೇಳಿದರೆ ಅದು ನಿಮ್ಮದೇ ರಾಶಿ. ಯಾಕೆ ಅಂತ ಹೇಳಿದರೆ, ಈಗ ತುಲಾ ರಾಶಿಯವರಿಗೂ ಕೂಡ ಚೆನ್ನಾಗಾಗುತ್ತೆ. ಅವರಿಗೆ ಪಂಚಮ ಶನಿ ಅಂತ ಹೇಳುವಂಥದ್ದು ಇತ್ತು, ಅದು ಮುಗೀತು. ಈಗ ಷಷ್ಠ ಭಾವಕ್ಕೆ ಹೋಗ್ತಿರುವಂಥದ್ದು ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರಿಗೂ ಕೂಡ ದಶಮ ಭಾವದಲ್ಲಿ ಶನಿಯ ಸ್ಥಿತಿ ಇತ್ತು, ಅದು ಮುಗೀತು. ಈಗ ಏಕಾದಶ ಭಾವಕ್ಕೆ ಹೋಗ್ತಿದೆ, ಒಳ್ಳೆಯದಾಗುತ್ತೆ. ಉಳಿದಂತಹ ರಾಶಿಯವರು ಕೂಡ ಸಂತೋಷ ಪಡಬೇಕು. ಆದರೆ ಅತಿ ಹೆಚ್ಚು ಸಂತೋಷ ಪಡಬೇಕಾಗಿರುವಂಥದ್ದು ಯಾರು ಅಂತ ಹೇಳಿದರೆ ಅದು ನೀವೇ. ಯಾಕೆ ಅಂತ ಹೇಳಿ, ಅದು ನಿಮ್ಗೆ ಇದ್ದಿದ್ದೇನು, ಈ ಪಂಚಮ ಶನಿ ಅಷ್ಟಮ ಶನಿ ಇಂಥದ್ದೆಲ್ಲ ಅಲ್ಲ, 7.5 ಇದ್ದಿದ್ದು. ಎಷ್ಟು ವರ್ಷದಿಂದ? 7.5 ವರ್ಷದಿಂದ. 7.5 ವರ್ಷದಿಂದ ಈ 7.5 ಅನುಭವಿಸಿ ಈಗ ಅದರಿಂದ ಮುಕ್ತಿಯನ್ನು ಪಡೆಯುತ್ತಿದ್ದೀರಿ. ಹಾಗಾಗಿ ಈ ಶನಿಯ ಬದಲಾವಣೆಯಿಂದ ಅತಿ ಹೆಚ್ಚು ಸಂತೋಷ ಪಡಬೇಕಾಗಿರೋದು ಯಾರು ಅಂತ ಹೇಳಿ ಆದರೆ ಅದು ಈ ರಾಶಿಯ ಜನಗಳೇ. ನಾವು ಮೊದಲು ಈ ಮಾಸದಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳುವಂತಹ ವಿಚಾರವನ್ನು ನೋಡೋಣ. ಅದಾದ ಮೇಲೆ ಕೊನೆಗೆ ಈ ಶನಿಗ್ರಹ ಬದಲಾವಣೆಯನ್ನು ಹೊಂದಿದೆಯಲ್ಲ, ಈ ಶನಿಗ್ರಹದಿಂದ ಇನ್ನು ಮುಂದೆ ನಿಮಗೆ ಯಾವ ರೀತಿಯಾದಂತಹ ಶುಭ ಫಲಗಳೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಕೊನೆಗೆ ನೋಡೋಣ. ಮೊದಲಿಗೆ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ನಿಮಗೆ ಈ ಮಾಸದಲ್ಲಿ ಅನೇಕ ಗ್ರಹಗಳು ತೃತೀಯ ಭಾವದಲ್ಲಿ ಸ್ಥಿತವಾಗಿದ್ದಾವೆ. ಹಾಗಾಗಿ ಈ ತೃತೀಯ ಸ್ಥಾನದಿಂದ ನಾವೇನನ್ನ ಯೋಚನೆ ಮಾಡ್ತೀವಿ ಹೇಳಿ? ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಧೈರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನೆಲ್ಲ ನಾವು ತೃತೀಯ ಸ್ಥಾನದಿಂದಾಗಿ ಯೋಚನೆ ಮಾಡ್ತೀವಿ. ಅಲ್ಲಿ ಅನೇಕ ಗ್ರಹಗಳ ಸ್ಥಿತಿ, ಅದು ಕೂಡ ರಾಹುವೇ ಮೊದಲಾದಂತಹ ಅನೇಕ ಗ್ರಹಗಳ ಸ್ಥಿತಿ ಇರೋದ್ರಿಂದಾಗಿ ಈ ಮಾಸದಲ್ಲಿ ನಿಮಗೆ ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಒಡ ಹುಟ್ಟಿದವರಿಂದ, ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೆ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಕೂಡ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡುತ್ತಾರೆ. ಒಂದು ಕುಜಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕೂಡ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಸಂಗಾತಿಯೊಂದಿಗೆ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಈ ತಿಂಗಳಲ್ಲಿ ಇದೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು. ಮತ್ತು ಉಳಿದಂತೆ ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ಶನಿಗ್ರಹದಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ಕೂಡ ಶನಿಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಈ 7.5 ವರ್ಷದಿಂದ ನಿಮಗೆ 7.5 ಅಂತ ಹೇಳುವಂಥದ್ದು ಇತ್ತು, ಅದೀಗ ಮುಗಿತಾ ಇದೆ. ಇನ್ಮೇಲೆ ಶನಿಗ್ರಹ ತೃತೀಯ ಭಾವಕ್ಕೆ ಹೋಗುತ್ತೆ. ಇಲ್ಲಿ ನೀವು 2 ಸಂತೋಷ ಪಡುವಂತಹ ವಿಷಯ ಇದೆ. ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು, ಆದರೆ 2 ಸಂತೋಷ ಪಡುವಂತಹ ವಿಚಾರ ಇದೆ. ಅದು ಯಾವುದು ಅಂತ ಹೇಳಿದರೆ, ಒಂದನೇದು ನಿಮಗೆ 7.5 ಮುಗಿತಾ ಇದೆ. ಎರಡನೇದು ಆ ಶನಿಗ್ರಹ ತೃತೀಯ ಭಾವಕ್ಕೆ ಹೋಗ್ತಾ ಇದೆ. ತೃತೀಯ ಭಾವದಲ್ಲಿ ಶನಿಗ್ರಹ ಅತ್ಯಂತ ಉತ್ತಮವಾದ ಫಲವನ್ನು ಕೊಡುತ್ತೆ.
ಆ ರೀತಿಯಾಗಿ ಈಗ ಈ ವಿಚಾರವನ್ನು ನಾವು 2 ವಿಭಾಗ ಮಾಡಿ ತಿಳಿದುಕೊಳ್ಬೇಕು. ಮೊದಲೇ ಏನು ಮಾಡೋಣ ಅಂತ ಹೇಳಿ ಆದರೆ, ಈ 7.5 ವರ್ಷದಲ್ಲಿ ನಿಮಗೆ 7.5 ಇತ್ತಲ್ಲ, ಅದರಲ್ಲಿ ಏನೇನು ನಡೀತು ಅಂತ ಹೇಳೋದನ್ನ ಮೊದಲು ತಿಳಿದುಕೊಳ್ಳೋಣ. ಅದಾದ ಮೇಲೆ ಶನಿಗ್ರಹ ಇನ್ನು ಮುಂದೆ 2.5 ವರ್ಷ ತೃತೀಯ ಭಾವದಲ್ಲಿ ಸ್ಥಿರವಾಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಏನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. ಒಟ್ಟು 10 ವರ್ಷದ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆದು 7.5 ವರ್ಷ, ಇನ್ನು ಮುಂದೆ 2.5 ವರ್ಷ, ಒಟ್ಟು 10 ವರ್ಷದ ವಿಚಾರ. ಇದರಲ್ಲಿ ಮೊದಲು ನಾವು ಈ ಹಿಂದೆ 7.5 ವರ್ಷ 7.5 ಏನಾಯಿತು ಅದನ್ನ ನೋಡ್ತಾ ಹೋಗೋಣ. ನಿತ್ಯ ಸಂವಾದ ದಾರಿದ್ರ್ಯಂ ದ್ವಾದಶಸ್ಥೋ ಯದಾ ಶನಿ ಮತಿಭ್ರಂಶಂ ಮನಃಕ್ಲೇಶಂ ಸರ್ವಕಾರ್ಯ ವಿನಾಶಕೃತೋ ದೇಹಾಲಸ್ಯಂ ಮನಸ್ತಾಪಂ ಸೂರ್ಯಪುತ್ರೇ ದ್ವಿತೀಯಕೆ ತೇಜೋಹಾನಿಂ ಮತಿಭ್ರಂಶಂ ಮನಃಪೀಡಾಂ ಭಯಂ ಸದಾ ಜನ್ಮಸ್ಥೇ ರವಿಜೆ ವಿಷಾನಲ ಭಯಂ ಬಂಧೋರ್ವದಃ ಪ್ರೋಷಣಂ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಈ 7.5 ವರ್ಷಗಳಲ್ಲಿ ಮುಖ್ಯವಾಗಿ ನಿತ್ಯ ಸಂವಾದ ಅಂದರೆ ದಿನವೂ ಏನಾದರೂ ಒಂದಷ್ಟು ಗಲಾಟೆಗಳು, ಒಂದಷ್ಟು ಮನಸ್ತಾಪಗಳು, ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಉಂಟಾಯಿತು. ಅದಾದಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ, ಯಾರಿಗೋ ಸಾಲ ಕೊಟ್ಟಿರುವಂಥದ್ದು ಇರಬಹುದು, ಅದು ಹಿಂತಿರುಗಿ ಬರದೇ ಇರುವಂಥದ್ದು, ಅಥವಾ ಏನೋ ಹಣಕಾಸಿನ ವಿಚಾರದಲ್ಲಿ ವಂಚನೆಗಳು ಉಂಟಾಗಿರುವಂಥದ್ದು ಇರಬಹುದು, ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಒಂದು ನಷ್ಟ ಉಂಟಾಗಿರುವಂಥದ್ದು. ಈ ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಸಮಸ್ಯೆ ಅನ್ನುವಂಥದ್ದು ಉಂಟಾಯಿತು. ಇನ್ನು ಮನಸ್ಸು, ಶನಿಗ್ರಹ ಈ 7.5 ನಡೆಯುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಪರಿಣಾಮವನ್ನು ಕೊಡುವಂಥದ್ದು ಯಾವುದ್ರ ಮೇಲೆ ಹೇಳಿ? ಮನಸ್ಸಿನ ಮೇಲೆ. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಚೂರು ಕೂಡ ಇರಲೇ ಇಲ್ಲ. ಯಾವಾಗಲೂ ತಲೆಯಲ್ಲಿ ಏನಾದರೂ ಒಂದಷ್ಟು ಚಿಂತೆಗಳು, ಸಣ್ಣ ಪುಟ್ಟ ಚಿಂತೆಗಳು ಯಾವಾಗಲೂ ಕೂಡ ಕಾಡ್ತಾನೆ ಇರ್ತಿತ್ತು. ಆ ರೀತಿಯಾಗಿ ಒಟ್ಟಲ್ಲಿ ಮನಃಶಾಂತಿ ಅಂತ ಹೇಳುವಂಥದ್ದು ಇರಲೇ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬಹುದು. ಸರ್ವ ಕಾರ್ಯ ವಿನಾಶಕೃತು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸು ಅನ್ನುವಂಥದ್ದೇ ಸಿಗ್ತಾ ಇರಲಿಲ್ಲ. ನಿಮಗೆ ಅನಿಸ್ತಾ ಇರ್ತಿತ್ತು, ಉಳಿದಂತಹ ಎಲ್ಲ ವ್ಯಕ್ತಿಗಳಿಗಿಂತಲೂ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ, ಮತ್ತು ಅವರೆಲ್ಲರಿಗಿಂತಲೂ ಹೆಚ್ಚಿಗೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ, ಆದರೆ ಯಶಸ್ಸು ಮಾತ್ರ ನಂಗೆ ಸಿಗ್ತಾನೇ ಇಲ್ಲ. ಏನೋ ಒಂದು ಚೂರು ಲಾಭ ಉಂಟಾಗುತ್ತೆ, ಆದರೆ ಉಳಿದಂತಹ ವ್ಯಕ್ತಿಗಳಿಗೆಲ್ಲ ಹೋಲಿಸಿದ್ರೆ ನನ್ನ ಪ್ರಯತ್ನ ಹೆಚ್ಚಿದೆ, ಆದರೆ ಲಾಭ ಅಂತ ಹೇಳೋದು ನಾನೊಂದು 100 ರೂಪಾಯಿ ಪ್ರಯತ್ನ ಪಟ್ಟರೆ ನನಗೊಂದು 20 ರೂಪಾಯಿ ಲಾಭ ಉಂಟಾಗ್ತಿದೆ ಅನ್ನುವಂತಹ ಒಂದಷ್ಟು ಪರಿಸ್ಥಿತಿಗಳು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಒಂದಷ್ಟು ವಿಘ್ನಗಳು, ಸಮಸ್ಯೆಗಳು, ಈ ರೀತಿಯಾಗಿ ದೇಹಾಲಸ್ಯ, ಆರೋಗ್ಯದ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಉಂಟಾಯಿತು. ಆಲಸ್ಯ, ಒಂದು ಸ್ವಲ್ಪ ಸೋಮಾರಿತನ ಇತ್ಯಾದಿಗಳು ಕೂಡ ಕಾಡ್ತಾ ಇತ್ತು. ಅದಾದಮೇಲೆ ತೇಜೋಹಾನಿ, ಮುಖ್ಯವಾಗಿ ನಿಮ್ಮ ಮೇಲೆ ಒಂದಷ್ಟು ಜನ ಅಪಪ್ರಚಾರ ಮಾಡುವುದಕ್ಕೂ ಕೂಡ ಪ್ರಯತ್ನ ಪಟ್ಟರು. ನೀವು ಮಾಡದೇ ಇರುವಂತಹ ತಪ್ಪುಗಳನ್ನೆಲ್ಲ ನಿಮ್ಮ ಬಗ್ಗೆ ಮಾತನಾಡುವಂಥದ್ದು, ಸುಮ್ಮನೆ ಏನೇನೋ ಹೇಳುವಂಥದ್ದು, ಒಟ್ಟಲ್ಲಿ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಬಹುದು. ಭಯ, ಮನಸ್ಸಲ್ಲಿ ಒಂದಷ್ಟು ಭಯವೂ ಕೂಡ ಉಂಟಾಗ್ತಿತ್ತು. ಇವತ್ತಿಂದ ಏನೋ ಒಂದು ಜೀವನ ಆಗೋಯ್ತಪ್ಪ ದೇವರೇ, ನಾಳೆ ಏನು ಮಾಡೋದು ಗೊತ್ತಿಲ್ಲ, ಮುಂದೆ ಏನಪ್ಪ ಜೀವನ ಅಂತ ಹೇಳುವಂಥ ಭಯ, ಒಟ್ಟಲ್ಲಿ ಮನಸ್ಸಲ್ಲಿ ಒಂದು ಅವ್ಯಕ್ತವಾದ ಭಯ ಅಂತ ಹೇಳುವಂಥದ್ದು ಕೂಡ ಕಾಡ್ತಾ ಇತ್ತು. ಇದಿಷ್ಟು ಕೂಡ ಈ ಹಿಂದೆ ಈ 7.5 7.5 ವರ್ಷದಲ್ಲಿ ಏನೇನಾಯಿತು ಅಂತ ಮುಖ್ಯವಾದ ವಿಷಯವನ್ನು ಅಷ್ಟೇ ನಾನು ಹೇಳಿದ್ದೇನೆ. ಅನೇಕ ವಿಧವಾಗಿ ಸಮಸ್ಯೆಗಳು ಉಂಟಾಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ನಿಮಗೆ ಉಂಟಾಯಿತು. ಅದಾದಮೇಲೆ ಇನ್ನೇನು ಹೇಳಿರುವಂಥದ್ದು, ಜನ್ಮಸ್ಥಿರವಿದೆ ವಿಷಾನಲ ಭಯ, ಮುಖ್ಯವಾಗಿ ತಿನ್ನುವಂತಹ ಆಹಾರದಲ್ಲೇ ಒಂದಷ್ಟು ಸಮಸ್ಯೆ. ಏನೋ ಆರೋಗ್ಯದ ಯಾವುದೋ ಒಂದು ಆಹಾರವನ್ನು ತಿಂತೀರಿ, ಅದರಿಂದ ಫುಡ್ ಪಾಯ್ಸನ್ ಆಗುವಂಥದ್ದು ಇರಬಹುದು, ಅದರಿಂದಲೇ ಒಂದು ಆಹಾರದಿಂದಲೇ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು. ಅದಾದಮೇಲೆ ಬಂಧೋಹ ವಧಃ ಅಂಥೇಳಿ, ಆದರೆ ನಿಮಗೆ ಬೇಕಾದಂತಹ ಆತ್ಮೀಯವಾದಂತಹ ವ್ಯಕ್ತಿಗಳ ವಿಯೋಗ ಉಂಟಾಯಿತು. ಯಾವುದೋ ಕಾರಣಕ್ಕಾಗಿ ನಿಮ್ಮ ಬಂಧುಗಳ ಜೊತೆ ಇರಬಹುದು, ಅಥವಾ ನಿಮ್ಗೆ ತುಂಬ ಹತ್ತಿರವಾದಂತಹ ವ್ಯಕ್ತಿಗಳ ಜೊತೆಗೆ ಏನೋ ಮನಸ್ತಾಪ ಉಂಟಾಗುವಂಥದ್ದು ಇರ್ಬೋದು. ಒಟ್ಟಲ್ಲಿ ಅವರಿಂದ ನೀವು ದೂರ ಇರುವಂತಹ ಒಂದಷ್ಟು ಸಂದರ್ಭಗಳು ಉಂಟಾಯಿತು. ಇದಿಷ್ಟು ಕೂಡ ಈ ಹಿಂದೆ 7.5 ವರ್ಷಗಳಲ್ಲಿ ನಡೆದಿರುವಂಥದ್ದು. ಈಗ ಇನ್ನು ಮುಂದೆ ಈಗ ಶನಿಗ್ರಹ ಇದು ಹೇಗೋ ಆಗಿದ್ದಾಗೋಯ್ತು, ಬಿಟ್ಟಾಕ್ಬಿಡೋಣ. ಇನ್ನು ಮುಂದೆ ಈಗ ಶನಿಗ್ರಹ 7.5 ವರ್ಷ ತೃತೀಯ ಭಾವದಲ್ಲಿ ಸ್ಥಿರವಾಗಿರುತ್ತಲ್ಲ, ಅವಾಗ ಏನೇನಾಗುತ್ತೆ ಅದನ್ನು ನೋಡೋಣ. ಸ್ತ್ರೀಭೋಗಂಚ ಮನಸ್ಸೌಖ್ಯಂ ಬುದ್ಧಿಯತ್ನಾರ್ಥ ಸಿದ್ಧಿಕೃತು
ಸಂತಾನ ಪ್ರಾಪ್ತಿ ಆರೋಗ್ಯಂ ಸೂರ್ಯಪುತ್ರೇ ತೃತೀಯಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಮನಸ್ಸೌಖ್ಯ, ಮನಸ್ಸಿಗೆ ನಿಮಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಲ್ಲಿ ನೋಡಿದ್ವಲ್ಲ, ಏನು ಹೇಳಿ, ಶನಿಗ್ರಹ 7.5 ಎಲ್ಲ ನಡೆಯುವಾಗ ಅತಿ ಹೆಚ್ಚು ಪರಿಣಾಮವನ್ನು ಬೀರುವಂಥದ್ದೇ ಮನಸ್ಸಿನ ಮೇಲೆ. ಮನಸ್ಸಿಗೆ ಏನು ಪ್ರಯೋಜನ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಆದಮೇಲೆ ಅಲ್ವಾ. ಈಗ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಬುದ್ಧಿಯತ್ನ ಅರ್ಥ ಸಿದ್ಧಿಕೃತು, ನೀವು ಪ್ರಯತ್ನ ಪಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈಗ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಇನ್ನು ಮುಂದೆ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಇದಿಷ್ಟು ಒಂದು ವಿಚಾರ, ಶನಿಗ್ರಹದಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಮುಂದೆ 2.5 ವರ್ಷದಲ್ಲಿ, ಅದನ್ನು ನಾವು ಯೋಚನೆ ಮಾಡಿ ಆಯಿತು. ಈಗ ಈ ತಿಂಗಳೇನ ವಿಚಾರಕ್ಕೆ ಬರೋದು ಅಂತ ಹೇಳಿ ಆದರೆ ಇಲ್ಲಿ ನೋಡಿ, ಒಂದು ವಿಷಯ ಉಂಟು, ಇದನ್ನು ನೀವು ಸರಿಯಾಗಿ ಕೇಳಿಸಿಕೊಳ್ಬೇಕು, ಗಮನ ಇಟ್ಟು. ನಿಮ್ಮ ಮುಂದೆ ಅದ್ಭುತವಾದಂತಹ 45 ದಿನಗಳು ಇದ್ದಾವೆ. ಏನು ಸ್ವಾಮಿ ಇದು 45 ದಿನಗಳು ಅದ್ಭುತವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದೀರಲ್ಲ, ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಈ ವರ್ಷದಲ್ಲಿ ಬೃಹಸ್ಪತಿ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅತ್ಯಂತ ಉತ್ತಮವಾಗಿದೆ. ರಾಹುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅತ್ಯಂತ ಉತ್ತಮವಾಗಿದೆ. ಆದರೆ ಶನಿಗ್ರಹ 7.5 ಇತ್ತು, ಅದಷ್ಟು ಉತ್ತಮವಾಗಿ ಇರಲಿಲ್ಲ. ಈಗೇನಾಗುತ್ತೆ, ಶನಿಗ್ರಹವು ಕೂಡ ತೃತೀಯ ಭಾವಕ್ಕೆ ಹೋಗುತ್ತೆ, ಅದರಿಂದಲೂ ಕೂಡ ಒಳ್ಳೆಯ ಫಲಪ್ರಾಪ್ತಿ ಆಗುತ್ತೆ. ನಾವು ನೋಡಿದ್ವಲ್ಲ, ಎಲ್ಲಿವರೆಗೆ ಅಂತ ಹೇಳಿ ಆದರೆ ಈ ಏಪ್ರಿಲ್ ತಿಂಗಳಿನಿಂದ ಹಿಡಿದು ಒಂದು ಮೇ 14-15ನೇ ತಾರೀಕಿನವರೆಗೂ ಕೂಡ ನಿಮಗೆ ಅದಾದ ಮೇಲೆ ಏನಾಗುತ್ತೆ ಹೇಳಿ, ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಗುತ್ತೆ, ಗುರುಬಲ ಅಂತ ಹೇಳುವಂಥದ್ದು ಇರುವುದಿಲ್ಲ. ಈ ಗುರುಬಲನೂ ಇದೆ, ಶನಿನೂ ಅತ್ಯಂತ ಉತ್ತಮವಾಗಿದೆ, ರಾಹುಗ್ರಹವು ಕೂಡ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರುತ್ತೆ. ಯಾವಾಗ, ಈ ಮಧ್ಯದ ಸಮಯದಲ್ಲಿ ಮಾತ್ರ, ಅಂದರೆ ಈ 45 ದಿನಗಳಲ್ಲಿ ಮಾತ್ರ. ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಈ 45 ದಿನಗಳನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದರೆ ಇದಾದ ಮೇಲೆ ಒಂದು ಮೇ ತಿಂಗಳ ಒಂದು ಅರ್ಧ ಭಾಗ ಆದಮೇಲೆ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ, ಅದರಿಂದ ಉತ್ತಮವಾದ ಫಲಪ್ರಾಪ್ತಿ ಆಗುತ್ತೆ. ಆದರೆ ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಗುತ್ತೆ, ರಾಹುಗ್ರಹ ದ್ವಿತೀಯ ಭಾವಕ್ಕೆ ಬರುತ್ತೆ, ಅವುಗಳಿಂದ ಒಳ್ಳೆ ಫಲಪ್ರಾಪ್ತಿ ಆಗುವುದಿಲ್ಲ. ಆದರೆ ಈ ಮಧ್ಯದ 45 ದಿವಸದಲ್ಲಿ 3 ಗ್ರಹಗಳು ಕೂಡ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರುತ್ತೆ. ಈ 45 ದಿನಗಳಲ್ಲಿ ನೀವು ಯೋಚನೆಯನ್ನು ಮಾಡದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಅದಕ್ಕೆ ಹೇಳಿದ್ದು ಈ 45 ದಿನಗಳನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು ಅಂತ. ಇಷ್ಟು ದಿನ ಯಾವುದೋ ಒಂದಷ್ಟು ಕೆಲಸಗಳಿಗೆಲ್ಲ ನೀವು ಪ್ರಯತ್ನ ಪಡ್ತಾ ಇರ್ತೀರಿ, ಏನು ಮಾಡಿದ್ರು ಒಂದು 3-4 ವರ್ಷದಿಂದ ಪ್ರಯತ್ನ ಪಟ್ಟರು ಕೂಡ ಆಗಿರುವುದಿಲ್ಲ. ಅಂಥದ್ದೆಲ್ಲ ಈ 45 ದಿವಸದಲ್ಲಿ ನೀವು ಕೈ ಹಾಕಿದ ಕೂಡಲೇ ಆಗೋದಕ್ಕೆ ಯೋಗ ಅಂತ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಇದನ್ನು ನೀವು ಸರಿಯಾಗಿ ಬಳಸ್ಕೊಬೇಕು. ಈ 45 ದಿನ ನಿಮ್ಮ ಮುಂದೆ ಅದ್ಭುತವಾದ 45 ದಿನ ಅಂತ ಹೇಳುವಂಥದ್ದು ಇದೆ. ಇದೊಂದು ಈ ತಿಂಗಳಿನ ವಿಚಾರವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ, ಹಾಗಾಗಿ ಈ ಸಮಯವನ್ನು ನೀವು ಅತ್ಯಂತ ಉತ್ತಮವಾಗಿ ಬಳಸಿಕೊಳ್ಬೇಕು. ಈಗ ನಾವು ಮೊದಲು ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ನೋಡಿದ್ವಿ. ಅದಾದಮೇಲೆ ಶನಿ ಗ್ರಹದಿಂದ ನಿಮಗೆ ಏನೇನು ಫಲಪ್ರಾಪ್ತಿ ಆಯಿತು, ಮತ್ತು ಇನ್ನು ಮುಂದೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಇತ್ಯಾದಿ ವಿಚಾರಗಳನ್ನು ಕೂಡ ನೋಡಿದ್ವಿ. ಈಗ ನಾವು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಇನ್ನು ವಿದ್ಯೆ, ಹಣಕಾಸು, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಾನು ಹೇಳಿದ್ನಲ್ಲ, ಈ ತಿಂಗಳು, ಈ ಏಪ್ರಿಲ್ ತಿಂಗಳು ಮುಂದಿನ ಮೇ ತಿಂಗಳ ಒಂದು 15 ದಿನದವರೆಗೆ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲಿಯೂ ಕೂಡ ನೀವು ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಈ ಸಮಯವನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.